ಅಲ್ಲಾಹಿ ವಬರಕಾತು. ಎಲ್ರಿಗೂ ಗುಡ್ ಈವ್ನಿಂಗ್. ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ SDTU ಮಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಡೆಯುತ್ತಿರುವಂತಹ SDTU ಇದರ ನೂತನ ರಾಜ್ಯ ಸಮಿತಿ 2026-29 ಸಾಲಿನ ಈ ಒಂದು ರಾಜ್ಯ ಪದಾಧಿಕಾರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ ರಾಜ್ಯ ನಾಯಕರುಗಳಿಗೆ ನೀವು ಏರ್ಪಡಿಸಿದಂತಹ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರು, ಅದೇ ರೀತಿ ಆತ್ಮೀಯರಾದ ಅಬ್ದುಲ್ ರಹಿಮಾನ್ ಬೋಳಿಯರವರೇ, ಅದೇ ರೀತಿ SDTU ಕರ್ನಾಟಕ ರಾಜ್ಯದ ನೂತನ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಹುಟ್ಟು ಹೋರಾಟಗಾರ, ಅದೇ ರೀತಿ ನಮ್ಮೆಲ್ಲರ ಆತ್ಮೀಯರಾದ ಅತೋಲಾ ಜೋಕಟ್ಟೆಯವರೇ, ಅದೇ ರೀತಿ ರಾಜ್ಯ ಉಪಾಧ್ಯಕ್ಷರು, ರೈತ ಹೋರಾಟಗಾರರು ಆದಂತಹ ವಿಕ್ಟರ್ ಮಾರ್ಟಿಸ್ ಸರ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ SDTU ಕರ್ನಾಟಕ ರಾಜ್ಯ ಸಮಿತಿಯ ಅಬುಬಕರ್ ಮದ್ದ, ಖಾದರ್ ಪರಂಗಿಪೇಟೆ, ಹನೀಫ್ ಮೂಳೂರು, ಅಬ್ದುಲ್ ಹಮೀದ್ ಸಾಲ್ಮಾರ, ಇನ್ನೊಬ್ಬರು ಇದ್ದಾರೆ, ಕಾರಣಾಂತರಗಳಿಂದ ಇವತ್ತು ಬರಲಿಕ್ಕಾಗಲಿಲ್ಲ, ಆನಂದ ಮಿತ್ತಬೈಲ್, ದಲಿತ ನಾಯಕರು. ಸ್ವಲ್ಪ ಏನೋ ಅವರ ಸಮಸ್ಯೆ ಇದೆ, ಅವರು ಹೇಳಿದ್ದಾರೆ ಇವತ್ತು ಬರಲಿಕ್ಕೆ ಆಗ್ತಾಯಿಲ್ಲ ಅಂತ. ಇನ್ನೊಂದು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಸೇರಿಕೊಳ್ಳುವ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರುವಂತಹ ಎಲ್ಲ SDTU ಮಂಗಳೂರು ನಗರ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಸಮಿತಿ ಸದಸ್ಯರು, ಅದೇ ರೀತಿ ವಿವಿಧ ಘಟಕಗಳ ಎಲ್ಲ ನಾಯಕರೇ, ಇವತ್ತು ನಾವು ಈ ಒಂದು SDTU ಮಂಗಳೂರು ನಗರ ಜಿಲ್ಲೆಯ ಈ ಒಂದು ಕಾರ್ಯಕ್ರಮ ಪಕ್ಷದ ಒಂದು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವೊಂದು ಕನಸು ಕಾಣಬೇಕು. ಆ ಕನಸಿಗೆ ಹೆಚ್ಚು ಲಾಂಗ್ ಟರ್ಮ್ ಇಲ್ಲ. ಒಂದು 3 ತಿಂಗಳು ನಾನು ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ನೀವೆಲ್ಲ ನಾಯಕರು, ನಿಮಗೆ ಸಾಧ್ಯ ಉಂಟಾ ಹೇಳಬೇಕು. ಯಾಕೆಂದರೆ ನಮಗೆ 500 ಮಂದಿ ಹೊಸ ಮೆಂಬರ್ಗಳನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಸಮಿತಿಯಿಂದ ಹೊಸ ಜಿಲ್ಲಾ ಕಚೇರಿಗೆ ಅನುಮತಿ ಸಿಗ್ತದೆ. ನೀವೆಲ್ಲ ಮಾಡ್ತೀರಾ? ರೆಡಿ ಇದ್ದೀರಾ? ಎಸ್. 3 ತಿಂಗಳ ಅವಕಾಶ. ನೀವು ಮನಸ್ಸು ಮಾಡಿದರೆ 3 ತಿಂಗಳಲ್ಲಿ 500 ಮಂದಿ ಅಲ್ಲ, ನಿಮಗೆ 1000 ಮಂದಿ ಮಾಡ್ಬೋದು. ನಿಮ್ಮ ಜಿಲ್ಲಾಧ್ಯಕ್ಷರು ನನಗೆ ಮೊದಲಿಗೆ ಹೇಳಿದ್ದಾರೆ, ನಾವು 1 ತಿಂಗಳಲ್ಲಿ ಮಾಡ್ತೇವೆ ಸರ್. ಅರ್ಥ ಆಯ್ತಾ? ಯಾಕೆಂದರೆ ಇಲ್ಲಿ ನಮಗೆ ಮಂಗಳೂರು ಅಂತ ಹೇಳುವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೊಡ್ಡ ಇದು ಏನು ಸೆಂಟರ್ ಇದು ಅಲ್ವಾ. ಇಲ್ಲಿ DC ಆಫೀಸ್ ಇದೆ, ಅದೇ ರೀತಿ SP ಆಫೀಸ್ ಇದೆ, ಕಮಿಷನರ್ ಆಫೀಸ್ ಇದೆ, ಎಲ್ಲ ಇದೆ ಇಲ್ಲಿ. ನಮ್ಮ ಮಂಗಳೂರು ಗ್ರಾಮಾಂತರ ಜಿಲ್ಲೆ ಇರ್ಬೋದು, ನಗರ ಜಿಲ್ಲೆ ಇರ್ಬೋದು, ಇನ್ನು ಉಡುಪಿ ಭಾಗಕ್ಕೂ ಯಾವುದೇ ಒಂದು ವಿಷಯಗಳಿಗೆ ಇಲ್ಲಿ ಹೆಚ್ಚು ಕೇಂದ್ರೀಕೃತ. ಬಜ್ಪೆ ಏರ್ಪೋರ್ಟ್ ಇದೆ, ಮ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ಇದೆ. ಸೊ ಅದಕ್ಕೆ SDTU ಒಂದು ಜಿಲ್ಲಾ ಕಚೇರಿ ಇಲ್ಲಿ ಇದ್ದು, ಅಲ್ಲಿ ನಮ್ಮ ಜಿಲ್ಲೆಯ ಆ ಕಚೇರಿಯಲ್ಲಿ SDTU ಬಾವುಟ ಯಾವಾಗಲೂ ಹಾರಾಡ್ತಾ ಇರಬೇಕು. ಅಲ್ಲಿ ನಿರಂತರ ಕಾರ್ಯಚಟುವಟಿಕೆ ಆಗ್ತಾ ಇರಬೇಕು. ನಮ್ಮ ಜಿಲ್ಲಾ ನಾಯಕರು, ರಾಜ್ಯ ನಾಯಕರು ಬರ್ತಾ ಇರಬೇಕು, ಅಲ್ಲಿ ಆ್ಯಕ್ಟಿವಿಟಿ ಆಗ್ತಾ ಇರಬೇಕು. ಇದು 3 ತಿಂಗಳು ಟಾರ್ಗೆಟ್ ನಿಮಗೆ ಹೇಳಿದ್ದು. ಇನ್ನೊಂದು 6 ತಿಂಗಳ ಒಳಗೆ ಇನ್ನೊಂದು ಆಗಬೇಕು. ಏನಂತ ಹೇಳಿದರೆ ಅಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಂಪ್ಯೂಟರ್, ಒಂದು ಪ್ರಿಂಟರ್, ಒಂದು ಫುಲ್ ಟೈಮರ್ ಸ್ಟಾಫ್ ಇಡುವಂಥ ಒಂದು ಕೆಪಾಸಿಟಿ ಮೇಲೆ ಬರಬೇಕು. ಉಂಟಾ ಇಲ್ವಾ? ನೀವು ಮನಸ್ಸು ಮಾಡಿದರೆ ಖಂಡಿತ ನಿಮಗೆ ಸಾಧ್ಯ ಇದೆ. ಯಾಕೆಂದರೆ ದೊಡ್ಡ ವಿಷಯ ಏನಲ್ಲ. 1000 ಕ್ರಾಸ್ ಆದರೆ ನಮಗೆ ಇಲ್ಲಾದರೂ ಅಲ್ಲಿ ಒಂದು ಸ್ಟಾಫ್ ಬೇಕೇ ಬೇಕು. ಯಾಕೆಂದರೆ ಕಟ್ಟಡ ಕಾರ್ಮಿಕರ ಒಂದು ಕಾರ್ಡಿಗೆ ನಿಮ್ಗೆ ಗೊತ್ತಿರಲಿ, ನಾನು ಅವರ ಹೆಸರು ಹೇಳೋದಿಲ್ಲ, ನಾವು ಬಿಟ್ಟು ಇನ್ನಿತರ ಕಾರ್ಮಿಕ ಸಂಘಟನೆಯವರು, ಒಂದು ಕಾರ್ಮಿಕ ಸಂಘಟನೆ ಒಂದು ಕೇಳಿದೆ ನಾನು, ಕಟ್ಟಡ ಕಾರ್ಮಿಕರಿಗೆ ನೀವೆಷ್ಟು ಅವರೆಲ್ಲ ಅಲ್ಲಿ ಕಾರ್ಡ್ ಮಾಡಿಸಲಿಕ್ಕೆ ಹೋದ ಒಬ್ಬ ಮಹಿಳೆಯಲ್ಲಿ ಕೇಳಿದೆ, ನನ್ನ ಸ್ನೇಹಿತರ ಪತ್ನಿಯವರು. ಆಗ 500 ರೂಪಾಯಿ ತೊಗೊಳ್ತಾರೆ. ಎಷ್ಟು ರೂಪಾಯಿ? 1 ವರ್ಷಕ್ಕೆ ಯೂನಿಯನ್ನ ಮೆಂಬರ್ಶಿಪ್ಗೆ 500 ಕೊಡಬೇಕು. ಯೂನಿಯನ್ ಮೆಂಬರ್ಶಿಪ್ಗೆ 500 ಕೊಟ್ಟರೆ ಅವ್ರೇನು ಮಾಡ್ತಾರೆ? ಕಟ್ಟಡ ಕಾರ್ಮಿಕರದ್ದು ಕಾರ್ಡ್ ಮಾಡಿ ಕೊಡ್ತಾರೆ. 1 ವರ್ಷ ಕಳೆದ ನಂತರ ಪುನಃ ಅದನ್ನು ರಿನ್ಯೂವಲ್ ಮಾಡಬೇಕು. ಆಗ ಪುನಃ ಏನು ಮಾಡಬೇಕು? ಪುನಃ 500 ಕೊಡಬೇಕು. ಅರ್ಥ ಆಯ್ತಾ? ಇನ್ನೊಂದು ಸಂಘಟನೆ ಇದೆ, ಅವರು 300 ರೂಪಾಯಿ ತಗೊಳ್ತಾ ಇದ್ದಾರೆ. ಎಷ್ಟು ರೂಪಾಯಿ? 300 ರೂಪಾಯಿ. ಈಗ ನಾವು ಎಷ್ಟು ತಗೊಳ್ಬೇಕು? ನಾವು ನೋಡಿ, ನಮಗೆ ಈಗ ನಾವಾಗಿ ಸ್ವಂತಿಕೆಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಇಲ್ಲ. ನಮ್ಮ SDTU ಕರ್ನಾಟಕ ರಾಜ್ಯ ಸಮಿತಿ ತೀರ್ಮಾನ ಮಾಡಿದ್ದು ವರ್ಷಕ್ಕೆ ನಾವು 150 ಮಾತು ತಗೊಳ್ಳಿಕ್ಕೆ. ಎಷ್ಟು? 150. ಅದು ನಿಮ್ಮ ಪ್ರಥಮ ವರ್ಷ. ನೀವು 150 ತಗೊಂಡು ಅವರಿಗೆ ಕಾರ್ಡ್ ಪ್ರಿಂಟ್ ಮಾಡಿಕೊಡ್ತೀರಿ, ಅವರಿಂದ ನೀವು ಆಧಾರ್ ಕಾರ್ಡ್ ತೊಗೊಳ್ತೀರಿ, ಅವರಿಂದ ಈಗ ಚಾಲಕರಾದರೆ ಅವರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ತೊಗೊಳ್ತೀರಿ, ಇನ್ನಿತರ ಬೇರೆ ಡಾಕ್ಯುಮೆಂಟ್ಸ್ ತಗೊಂಡು ಅವರ ಒಂದು ಪಾಸ್ಪೋರ್ಟ್ ಸೈಜ್ 2 ಫೋಟೋ ತೆಗೆದು ಅವರಿಗೆ SDTU ಮೆಂಬರ್ಶಿಪ್ ಮಾಡಿ ಕೊಡ್ತೀರಿ. ನಾವು ಅಷ್ಟೇ ತಗೊಂಡ್ರೆ ಸಾಕು. ಒಂದು ವೇಳೆ ನಮ್ಮ ಕಾರ್ಯ ಸ್ವಲ್ಪ ಕಟ್ಟಡ ಕಾರ್ಮಿಕರದ್ದು ಮೊದಲಿನ ಹಾಗೆಲ್ಲ ಸ್ವಲ್ಪ ಕಷ್ಟ ಉಂಟು, ಅದು ಕಷ್ಟ ಮಾಡಿದ್ದು ನಮ್ಮವರೇ,
ನಮ್ಮವರಂದರೆ ಎಲ್ಲ ಬಂತು. ನೀವು ಹಾಗೆ SDTO ಅಂತ ಭಾವಿಸಬೇಡಿ. ಯಾಕೆಂದರೆ ಈ ಕಟ್ಟಡ ಕಾರ್ಮಿಕ ಸರ್ಕಾರ ಒಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟದ್ದು. ಈಗ ಎಲ್ಲಿ ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಯಾವ ಅವಕಾಶ ಸರ್ಕಾರ ಕೊಡಲಿ ಅದನ್ನು ಯೂಸ್ಗಿಂತ ಜಾಸ್ತಿ ಏನು ಮಾಡೋದು, ಮಿಸ್ಯೂಸ್ ಮಾಡೋದು ಅಲ್ವಾ ವಿಕ್ಟರ್ ಸರ್? ನಾವು ಯೂಸ್ ಮಾಡಬೇಕು, ಉಪಯೋಗ ಮಾಡಬೇಕು. ಅದು ಮಿಸ್ಯೂಸ್ ಆದಾಗ ಏನಾಯಿತು, ಯಾರಿಗೆ ಯೂಸ್ ಆಗಬೇಕು ಅವರಿಗೆ ತೊಂದರೆ ಆಗ್ತಾ ಉಂಟು ಇವಾಗ. ಯಾಕೆಂದರೆ ಎಲ್ರಿಗೂ ಈಗ ಸರ್ಕಾರಕ್ಕೆ, ಅಧಿಕಾರಿಗಳಿಗೆ ಎಲ್ಲ ಸರ್ಕಾರಕ್ಕೆ ಈಗ ಡೌಟ್ ಆಗಿದೆ. ಯಾಕೆಂದರೆ ಈ ಕಟ್ಟಡ ಕಾರ್ಮಿಕರು ಅಂತ ಹೇಳಿದರೆ ಸ್ವಂತ ಬಿಸ್ನೆಸ್ ಮಾಡುವವನು, ಅವನಿಗೆ ಲಕ್ಷಗಟ್ಟಲೆ ಕಮ ಇದೆ. ಅದೇ ರೀತಿ ಏನೆಲ್ಲ ಇದುಂಟು, ಅವನು ಕಟ್ಟಡ ಕಾರ್ಮಿಕನಲ್ಲ, ಯಾವುದೋ ಕೆಲಸ ಮಾಡೋದು, ಅವನಿಗೆ ಕಟ್ಟಡ ಕಾರ್ಮಿಕ ಕಾರ್ಡು. ಈಗ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಸ್ಟ್ರಿಕ್ಟ್ ಅಂತ ಹೇಳಿ ಏನು ಹೆದರಿಕೆ ಏನಿಲ್ಲ. ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ನೀವು ಸಬ್ಮಿಟ್ ಮಾಡಿದರೆ ಯಾರಿಗೂ ಮಾಡ್ಬೋದು. ನಾನು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ಮೊದಲು ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷನಾಗಿದ್ದೆ. ಆಗ ನಮ್ಮ BC ರೋಡ್ನಲ್ಲಿ ಕಾರ್ಮಿಕರ ಕಚೇರಿ ಇದೆ. ಅಲ್ಲಿ ಒಬ್ಬರು ಕಾರ್ಮಿಕ ಅಧಿಕಾರಿ, ಒಬ್ಬರು ಮೇಡಮ್ ಲವೀನಾ ಡಿಸೋಜ್ ಅಂತ ಹೆಸರು, ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದೆವು. ಅವರಲ್ಲಿ ತುಂಬ ಮಾಹಿತಿ ಎಲ್ಲ ನಾವು ಪಡ್ಕೊಂಡೆವು. ನೋಡಿ, ನಾನು ಈ ಜಿಲ್ಲಾ ಕಚೇರಿ ಯಾಕೆ ನಿಮಗೆ ಉಪಯುಕ್ತ ಅಂತ ಹೇಳಿದರೆ, ಜಿಲ್ಲಾ ಕಚೇರಿ ಮಾಡಿದ ನಂತರ ಒಂದು ನಮ್ಮದು ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ. ಇನ್ನೊಂದು ಅದೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ನಿಮ್ಮ ದಕ್ಷಿಣ ಮಂಗಳೂರು ನಗರ ಜಿಲ್ಲೆಯ ಒಂದು ಮಾಹಿತಿ ಕೇಂದ್ರ ಆಗಬೇಕು. ನಾವು ನೋಡಿ ಇನ್ಫಾರ್ಮೇಷನ್ ಕರೆಕ್ಟಾಗಿ ನಮ್ಮ ಎಲ್ಲ ಕಾರ್ಮಿಕರಿಗೆ ಕೊಟ್ಟರೆ ಉಂಟಲ್ಲ, ನಮಗೆ ಇದೇ ಮಂಗಳೂರು ನಗರ ಜಿಲ್ಲೆಯಲ್ಲಿ ನಮಗೆ ಒಂದು ವರ್ಷದಲ್ಲಿ ನಮಗೆ ಕಡಿಮೆ ಅಂದರೆ ಒಂದು 5,000 ಮೆಂಬರ್ಶಿಪ್ ನಮಗೆ ಮಾಡ್ಬೋದು. ಅಷ್ಟು ಅವಕಾಶ ಇದೆ. ಯಾಕಂತ ಹೇಳಿದರೆ ನೀವು ಇದು ಒಮ್ಮೆಲೆ ಮಾಡೋದಿಲ್ಲ. ಯಾಕೆಂದರೆ ಇಷ್ಟು ಸರ್ಕಾರದ ಮಾಹಿತಿಗಳು ಈ ಕಾರ್ಮಿಕರಿಗೆ ಸರಿಯಾಗಿ ಕೊಟ್ಟರೆ ನಿಮಗೆ ಎಷ್ಟೆಲ್ಲ ಸವಲತ್ತು ಇದೆ, ಎಷ್ಟೆಲ್ಲ ಇನ್ಶೂರೆನ್ಸ್ ಸಿಗ್ತದೆ, ಯಾರಿಗೂ ಏನು ಸರಿಯಾಗಿ ಗೊತ್ತಿಲ್ಲ. ಮತ್ತು ಇನ್ನೊಂದು ವಿಚಾರ ಗೊತ್ತಿರಲಿ, ಇದೇ ಲವೀನಾ ಮೇಡಮ್ ನಾನು ಭೇಟಿ ಮಾಡಿದಾಗ ಇನ್ನು ಕೆಲವರು ಹೇಳ್ತಾರೆ ನಮಗೆ ಅದೆಲ್ಲ ಗೊತ್ತುಂಟು. ಯಾರು ಗೊತ್ತುಂಟು ದೊಡ್ಡ ದೊಡ್ಡ ಜನ ಆಗಲಿಕ್ಕಿಲ್ಲ. ಅವರು ಹೇಳ್ತಾರೆ, ಯಾರು ಕಾರ್ಮಿಕ ಅಧಿಕಾರಿ ಲವೀನಾ ಡಿಸೋಜ ಮೇಡಮ್, ಈ ಗೌರ್ಮೆಂಟಿಂದ ಬರುವಂಥ ಸವಲತ್ತುಗಳು ವರ್ಷ ಅಪ್ಡೇಟ್ ಆಗ್ತದೆ. ಈ ವರ್ಷ ಏನು ಸವಲತ್ತಿದೆ, ಬರುವ ವರ್ಷ ಹೆಚ್ಚು ಆಗಲಿಕ್ಕೆ ಸಾಕು, ಕಡಿಮೆ ಆಗಲಿಕ್ಕೂ ಸಾಕು, ಅಪ್ಡೇಟ್ ಆಗ್ತದೆ. ನಾವು ಅದಕ್ಕೆ ಏನು ಮಾಡಬೇಕು, ನಿರಂತರವಾದ ಕಮ್ಯುನಿಕೇಷನ್ ಇಟ್ಕೊಳ್ಬೇಕು. ಬಹುಶಃ ಇಲ್ಲಿ ಸಹ ಕಾರ್ಮಿಕ ಅಧಿಕಾರಿಯ ಒಂದು ಕಚೇರಿ ಉಂಟಲ್ಲ ಸರ್, ರಮಣ್ ಸರ್, ಇದೆ. ಅಲ್ಲಿ ನೀವು ನಿರಂತರವಾಗಿ ಅಲ್ಲಿ ವಿಸಿಟ್ ಮಾಡ್ತಾ ಇರಬೇಕು. ಇಲ್ಲಿ ಜಿಲ್ಲಾ ನಾಯಕರು ಒಂದು ತಿಂಗಳಿಗೊಮ್ಮೆ ಆದರೂ ಒಂದು ಭೇಟಿ ಮಾಡೋದು, ಅವರೊಂದು ನಿರಂತರ ಮಾತುಕತೆ ಮಾಡೋದು. ಮತ್ತು ಇನ್ನೊಂದು, ನಾವು ಅವರಿಂದ ಭೇಟಿ ಮಾಡಿದಾಗ ಒಂದು ವಿಚಾರ ಹೇಳಿದ್ದರು, ಎಲ್ಲಿ ತನಕ ಅನ್ಯಾಯ ಆಗ್ತದೆ ಅಂತ ಹೇಳಿದರೆ ನಮ್ಮ ಕಾರ್ಮಿಕರಿಗೆ, ಎಲ್ಲ ಕಡೆ ಅನ್ಯಾಯ ಬಿಡಿ, ಸರ್ಕಾರದಿಂದಲೂ ಅಧಿಕಾರಿಗಳಿಂದಲೂ, ಇನ್ನು ಕೊನೆಗೆ ಹೇಳಲಿಕ್ಕೆ ಬೇಸರ ಆಗ್ತದೆ, ಸೈಬರ್ ಸೆಂಟರ್ಗಳಿಂದಲೂ ಏನಾಗ್ತದೆ ಈ ಮೇಡಮ್ ಹೇಳೋದು, ಅಲ್ಲಿಗೆ ಸೈಬರ್ಗೆ ಹೋಗ್ತಾರಂತೆ, ಇದು ಕಟ್ಟಡ ಕಾರ್ಮಿಕರ ಇದು ಮೆಂಬರ್ಶಿಪ್ಗೆ. ಈ ಸೈಬರ್ನವನಿಗೆ 100% ಗೊತ್ತುಂಟು ಇದು ರಿಜೆಕ್ಟ್ ಆಯ್ತು ಅಂತ. ಯಾಕಂದರೆ ಡಾಕ್ಯುಮೆಂಟ್ ಸರಿ ಇಲ್ಲ, ಅರ್ಥ ಆಯ್ತಾ? ಇವನಿಗೆ ಒಂದು 200 ರೂಪಾಯಿ ಸಿಗಬೇಕು. ಯಾರಿಗೆ? ಒಂದು 4 ಪೇಜ್ ಪ್ರಿಂಟ್ ಮಾಡಿ ಜೆರಾಕ್ಸ್ ಮಾಡಿ ಕೊಟ್ಟರೆ ಸಾಕು. ಒಂದು 10 ರೂಪಾಯಿ 20 ಖರ್ಚು ಅವನಿಗೆ. ಎಷ್ಟು ತಗೊಳ್ತಾನೆ? 200 ರೂಪಾಯಿ. ಈ ಎಲ್ಲ ಡಾಕ್ಯುಮೆಂಟ್ ಹಿಡ್ಕೊಂಡು ಕಾರ್ಮಿಕ ಅಧಿಕಾರಿ ಬಳಿ ಹೋದಾಗ ಎಲ್ಲ ಪಿನ್ನಲ್ಲಿ ಹಾಕಿ ಕೊಡ್ತಾನೆ. ಆಗ ಇವರೆಲ್ಲ ನೋಡ್ತಾರೆ, ಇಲ್ಲ ಇದರಲ್ಲಿ ನಿಮ್ಮ 2 ಡಾಕ್ಯುಮೆಂಟ್ಸ್ ಇಲ್ವಾ, ಅದಕ್ಕೆ ನೀವು ದಾಖಲೆ ಇಲ್ವಾ, ಇಲ್ಲ ಆ ದಾಖಲೆ ನಮ್ಮ ಹತ್ರ ಇಲ್ಲ, ಅದು ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಪರಿಸ್ಥಿತಿ. ನೀವು ಎಲ್ಲಿದ್ದು ಮಾಡಿಸಿದ್ದು? ನಾವಿಂತ ಸೈಬರಲ್ಲಿ. ಆಗ ಇವ್ರು ಹೇಳಿದ್ರು, ಈ ಮೇಡಮು ಎಷ್ಟು ಅನ್ಯಾಯ ಮಾಡ್ತಿದ್ದಾರೆ ಸೈಬರ್ನ. ಅವರಿಗೆ ಮೊದಲು ಹೇಳ್ಬೋಯ್ತು, ಏನು ನಿಮ್ಮದು ಆಗೋದಿಲ್ಲ, ಸುಮ್ಮನೆ 200 ರೂಪಾಯಿ ಖರ್ಚು ಮಾಡಬೇಡಿ ಅಂತ. ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಒಬ್ಬರು ಸ್ಟಾಫ್ ಅಥವಾ ನಮ್ಮ ಯಾರಾದರೂ ಜಿಲ್ಲಾ ನಾಯಕರು ಇದ್ದರೆ ಏನು ಮಾಡ್ತಾರೆ, ಈ ಮಾಹಿತಿಯನ್ನು ಸರಿಯಾಗಿ ಅವರಿಗೆ ಕೊಡ್ತಾರೆ. ಇದು ಗೊತ್ತಿರಲಿ ನಿಮಗೆ. ಯಾಕೆಂದರೆ ಇಂತಹ ಕೆಲಸ ಕಾರ್ಯಚಟುವಟಿಕೆಗಳು ನಮ್ಮಿಂದ ಆಗಲಿ. ಮತ್ತು ಬರೀ ನಾವು ಏನು ಹೇಳ್ತೇವೆ, ಈಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರು, ಯಾಕೆಂದರೆ ನೀವು ರಾಜ್ಯ ನಾಯಕರಿಗೆ ಸ್ವಾಗತ ಮಾಡಿದ್ದೀರಿ, ಈಗ ಸನ್ಮಾನ ಮಾಡಲಿಕ್ಕೆ ಉಂಟು, ಶಾಲು ಕೊಡ್ತೀರಿ, ಮೊಮೆಂಟೋ ಕೊಡ್ತೀರಿ, ನಾವು ಏನು ದೊಡ್ಡ ಏನು ಹೇಳ್ತೇವಲ್ಲ ಬಲೂನು ಅಥವಾ ಕೊಂಬು ಅಂತ ಹೇಳ್ತೇವಲ್ಲ, ಆ ರೀತಿ ನಮಗಲ್ಲಿ ಅಹಂ ಬಂದರೆ ಸಾಧ್ಯ ಇಲ್ಲ. ಇದು ವಿಶೇಷವಾಗಿ ಗೊತ್ತಿರಲಿ. ನಾವು ಮೊನ್ನೆ ಮೇ 1ರಂದು ಮೈಸೂರಿನಲ್ಲಿ ನಾನು ಸಹ ಅಲ್ಲಿ ಇದೆ ಅಂತ ಹೇಳಿದ್ದೆ. ನಮ್ಮ ಹಲವಾರು SDTO ನಾಯಕರು ಇದಕ್ಕೆ ಮೊದಲು 2-3 ವರ್ಷದಲ್ಲಿ ನಮ್ಮ ಖಾದರ್ ಫರಂಗವೇಟೆ ಇಲ್ಲಿದ್ದಾರೆ, ಅವರ ಪಾಪ 3 ವರ್ಷದಲ್ಲಿ ಉಂಟಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಒಂದು ಪೇಷಂಟ್ ಆಗಿದ್ದುಕೊಂಡು ಅವರಿಗೆ ಡಯಾಲಿಸಿಸ್ ವಾರಕ್ಕೆ 2 ಸಲ ಆಗ್ತಾ ಇರ್ತದೆ. ಇದನ್ನು ಹಿಡಿದುಕೊಂಡು ತುಂಬ ಕಷ್ಟಪಟ್ಟಿದ್ದಾರೆ. ಆದರೆ ಕರೆಕ್ಟಾಗಿ ಅವರಿಗೊಂದು ಟೀಮ್ ಸಿಗಲಿಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮ ಟೀಮ್ ಇದೆ ನೋಡಿ. ರಾಜ್ಯಾಧ್ಯಕ್ಷರು ಎಲ್ಲರಿಗೂ ಗೊತ್ತು, ಮಾತಾಡಲಿಕ್ಕಿಲ್ಲ. ಅವರಿಗೆ ನಾನಿಟ್ಟ ಹೆಸರು ಛಲಬೇಡದ ತ್ರಿವಿಕ್ರಮ ಅಂತಂದರೆ ಒಂದು ಕೆಲಸ ಹಿಡಿದರೆ ಅದನ್ನು ಬಿಡುವುದಿಲ್ಲ ಅವರು. ನನಗೆ ಈಗ ಮೊನ್ನೆ ಚಾರ್ಜ್ ಸಿಕ್ಕಿದೆ ಅಂತೆಲ್ಲ ನಿರಂತರ ಫೋನ್ ಇದೆ, ಅರ್ಥ ಆಯ್ತಾ? ಯಾರನ್ನು ನಿದ್ದೆ ಮಾಡಲಿಕ್ಕೆ ಬಿಡುದಿಲ್ಲ ಅವರು. ಉಪಾಧ್ಯಕ್ಷರು ನಿಮಗೆ ಹೇಗೆ ಗೊತ್ತಿದೆ, ಅವರು ಕೃಷಿಕರು ಮತ್ತು ರೈತ ಹೋರಾಟಗಾರರು, ಅವರು ಹಸಿರು ಶಾಲು ಭುಜದಲ್ಲಿದೆ. ಯಾವಾಗ ಈಗ ನಾನು ಫೋನ್ ಮಾಡಿದಾಗ, ಎಲ್ಲಿ ಸರ್, ನಾನು DC ಆಫೀಸಿನಲ್ಲಿದ್ದೇನೆ ಅಂತ, ಅರ್ಥ ಆಯ್ತಾ? ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾರೆ. ಮೊನ್ನೆ ಮೈಸೂರಿಗೆ ಬಂದಿದ್ದರು, ಅಲ್ಲಿಂದ ನಾವು ಬೆಂಗಳೂರಿಗೆ ನಾವು ಕೇಳಿದೆ, ಎಲ್ಲಿ ಸರ್, ನನಗೆ ನಾಳೆ ವಿಧಾನಸೌಧ ಭೇಟಿ ಮಾಡಲಿಕ್ಕೆ ಉಂಟಂತ. ಈ ರೀತಿಯಾಗಿ ನಿರಂತರ ಒಂದು ಆ್ಯಕ್ಟಿವ್ ಇರುವಂತಹ ನಾಯಕರು. ಅದೇ ರೀತಿ ನಮ್ಮ ಅಬೂಬಕರ್ ಮದ್ದ, ನಿಮಗೆಲ್ಲ ಗೊತ್ತಿದೆ, ಲೀಗಲ್, ಅವರಿಗೆ ಹೆಸರು ಮಾತ್ರ ಅಬೂಬಕರ್ ಮದ್ದ ಅಂತ. ಅಡ್ವೊಕೇಟ್ ಆಗಲಿಲ್ಲ, ಆದರೂ ನಾವು ಹೇಳಿದ್ವಿ ಅಡ್ವೊಕೇಟ್ ಅಬೂಬಕರ್ ಮದ್ದ ಅಂತ. ಯಾಕೆಂದರೆ
ನಮ್ಮ SDTU ಕಾರ್ಮಿಕ ವಿಭಾಗದಲ್ಲಿ ಎಲ್ಲಿಯಾದರೂ ಕಾನೂನು ತೊಡಕಿದ್ರೆ ಕೋರ್ಟಿಗೆ ಸ್ಟೇಷನ್ಗೆ ಏನಿದ್ರು ನಮ್ಗೆ ಏನು ಮಾಡ್ಬೋದು. ಹಾಗಂತೇಳಿ ನಾಳೆ ಫೋನ್ ಮಾಡಲಿಕ್ಕೆ ಭಯ ಮಾಡಬೇಡಿ, ನಾವು ಜಿಲ್ಲೆಯಲ್ಲಿ ಸಹ ಒಬ್ಬರು ಇನ್ಚಾರ್ಜ್ ಮಾಡ್ತೇವೆ. ಅದರಿಂದ ಈ ರೀತಿಯಾಗಿ ನಮ್ಮ ಖಾದರ್ ಪರಂಗಿವೆಟ್ಟ ಹಾಗೆ ಅವರು ಹೇಳಿದರು, ನಾನು 3 ವರ್ಷ ಕೆಲಸ ಮಾಡಿದೆ, ಈ ವರ್ಷ ನಾನು ಬಿಟ್ಟು ಬಿಡಿ ಮಾರ, ಸ್ವಲ್ಪ ರೆಸ್ಟ್ ಕೊಡಿ ಅಂತ. ಹಾಗೆ ನಾವು ಅವ್ರು ಹೇಳಿದೆ, ನೀವು ಹಳೆಬ್ರಲ್ಲ, ಸ್ವಲ್ಪ ನಮಗೆ ದಾರಿ ಮಾಡಿಕೊಡಿ, ಮತ್ತೆ ನಿಮಗೆ ಫ್ರೀ ಮಾಡುವಂತ. ಅದರಿಂದ ಅವರು ನೋಡಿ ಆ ಒಂದು ಪೇಷಂಟ್ ಆಗಿಕೊಂಡು ನಮಗೆ ಕೆಲಸ ಮಾಡ್ತಿದ್ದಾರೆ. ಸೃಷ್ಟಿಕರ್ತರನ್ನು ಸ್ವೀಕರಿಸಲಿ. ಇಲ್ಲಿ ಅಬ್ದುಲ್ ಹಮೀದ್ ಸಾಲ್ಮಾರ್ ಅಂತ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಹಲವಾರು SDP, ಅದೇ ರೀತಿ ಅದಕ್ಕೆ ಮೊದಲು BSPಯಲ್ಲಿ ಹಲವಾರು ಅಂದರೆ ರಾಜಕೀಯ ಮತ್ತು ಚುನಾವಣೆಯಲ್ಲಿ ಪಳಗಿದವರು, ಅರ್ಥ ಆಯ್ತಲ್ಲ. ಅದೇ ರೀತಿ ಎಲ್ಲ ಸಾಮಾಜಿಕ ಸೇವೆಯಲ್ಲಿ ಸಹ ಅಷ್ಟೇ ಒಳ್ಳೆ ಕೆಲಸ ಕಾರ್ಯ ಮಾಡಿದವರು. ಹನೀಫ್ ಮೂಳು ಇದ್ದಾರೆ, ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆ ಸಂಘಟನೆ ಮಾಡಿದವರು. ಈ ರೀತಿಯ ಒಂದು ಉತ್ತಮವಾದ ಅದೇ ರೀತಿಯ ತಂಡ ನಮ್ಮಲ್ಲಿದೆ. ನಿಮ್ಮ ಜಿಲ್ಲಾ ನಗರ ಜಿಲ್ಲೆಯ ಒಂದು ನಾಯಕರಾಗಿ ನಾನು ನೋಡ್ತಾ ಇದ್ದೇನೆ, ನೀವು ಸಣ್ಣ ಅವಧಿಯಲ್ಲಿ ತುಂಬ ಸಾಧನೆ ಮಾಡಿದ್ದೀರಿ. ಒಂದು ಮೊನ್ನೆ ಇಲ್ಲಿ ನಮ್ಮ ಧಕ್ಕೆಯಲ್ಲಿ ಒಂದು ಸಮಸ್ಯೆ ಆಯಿತು, ಅದೊಂದು ರಾಜ್ಯ ವ್ಯಾಪ್ತಿ ದೊಡ್ಡ ಒಂದು ನ್ಯೂಸ್ ಆಗಿತ್ತು. ಆ ಒಂದು ಕೆಲಸ ಕಾರ್ಯ ನೀವು ಮಾಡಿದ್ದೀರಿ. ಆದ್ದರಿಂದ ಇನ್ನೂ ನಿಮ್ಮಲ್ಲಿ ಹಲವಾರು ಪ್ರತಿಭೆಗಳಿವೆ, ಅವಕಾಶಗಳಿವೆ. ನಿಮಗೆ ಎಲ್ರಿಗೂ ಶುಭವಾಗಲಿ. ಅದರೊಂದಿಗೆ ಈ ಒಂದು ರಾಜ್ಯ ನಾಯಕರಿಗೆ ನೀವು ಅಭಿನಂದನೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನಾನು ಮುಕ್ತ ಹೃದಯದಿಂದ ನಿಮಗೆ ಥ್ಯಾಂಕ್ಸ್. ನಿಮಗೆ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ನನ್ನ ಮಾತನ್ನು ಕೊನೆಗೊಳಿಸಿದ್ದೇನೆ. ಜೈ ಹಿಂದ್, ಜೈ SDTU.